ಸೊ ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಮೊನ್ನೆ ಶನಿವಾರ ರಾಣೆಬೆನ್ನೂರಲ್ಲಿ ಕಣ ಇತ್ತು. ಸೊ ಈ ಕಣದಲ್ಲಿ ಎಲ್ಲರೂ ಯಾವ್ಯಾವ ಮರಿಗಳು ಬಂದವಂತ ಕ್ಯೂರಿಯಾಸಿಟಿಲಿದ್ದರೆ, ಇನ್ನೂ ಕೆಲವರು ಈ ಒಂದು ಇಬ್ಬರು ಹುಡುಗರದು ಫುಲ್ ಕ್ರೇಜ್ ಸ್ಟಾರ್ಟ್ ಆಗಿತ್ತಲ್ಲಿ. ಸೊ ಕುರಿ ಕಣದಲ್ಲಿ ಮರಿ ಆಡ್ಸೋಕ್ಕಿಂತ ಮುಂಚೆ ಬೇರೆ ಯಾರು ಆಡಿಸ್ತಿದ್ರಂತೆ, ಬಟ್ ಅದಾದಮೇಲೆ ಇವರಿಬ್ಬರು ಕೈಯಲ್ಲಿ ಮರಿ ಕೊಟ್ಟಿದ್ದಾರೆ. ಸೊ ಇಬ್ಬರು ರಾಣೆಬೆನ್ನೂರು ಹುಡುಗರು, ಇವರು 10 ವರ್ಷ ಅನಿಸುತ್ತೆ, ಇವ್ರಿಗೆ ಒಂದು 10 ರಿಂದ 12 ವರ್ಷ ಏಜ್ ಇರ್ಬೋದು. ಸೊ ಇವಾಗಿನ ಟೈಮಲ್ಲಿ ಒಂದು 2 ಅಲ್ಲಿನ ಮರಿನ ದೊಡ್ಡವ್ರು ಹಿಡ್ಕೊಳಕ್ಕೆ ಭಯ ಪಡ್ತಾರೆ. ಅಂಥದ್ರಲ್ಲಿ ಒಂದು ಕಣದಲ್ಲಿ 4 ಅಲ್ಲಿನ ಮರಿನ ಆಡಿಸ್ತಾರೆ. 4 ಅಲ್ಲಿನ ಮರಿ ಅಂತದು. ಸೊ ಮದಕರಿ ಗಿಡ್ಡ ಅಂತ ಮರಿ ಹೆಸರು. ಈ ಮರಿನ ಈ ಹುಡುಗರು ಇಬ್ಬರು ಆಡಿಸ್ತಿದ್ರು. ಎಲ್ಲರೂ ಫೋಕಸ್ಸು ಇವರೇ ತೊಗೊಂಡಿದ್ರು ಮೊನ್ನೆ ರಾಣೆಬೆನ್ನೂರು ಕಣದಲ್ಲಿ. ಅದೇ ರೀತಿ ಸೋಷಿಯಲ್ ಮೀಡ್ಯಾದಲ್ಲಿ ಸದ್ಯಕ್ಕೆ ಫುಲ್ ಟ್ರೆಂಡಿಂಗಲ್ಲಿದ್ದಾರೆ. ಸೊ ಹುಡುಗರು ಗೊತ್ತಿಲ್ಲ ಅವ್ರಿಗೆ ಅದೆಷ್ಟು ಮೀಟ್ರ್ ಆಯಿತು, ಏನು ಮುಂಚೆಯಿಂದನೂ ಆಡ್ಸ್ಕೊಂಬರ್ತಿದ್ದಾರೋ ಏನಿದೆ ಫಸ್ಟು ಗೊತ್ತಿಲ್ಲ. ಎಕ್ಸ್ಪೀರಿಯೆನ್ಸ್ ಇರೋರು ಆಡಿಸೋಲ್ಲ ಕಣದಲ್ಲಿ. ಅಷ್ಟು ಚೆನ್ನಾಗಿ ಮರಿನ ಹಿಂದಕ್ಕೆ ತಗೊಂಡು ಹೋಗ್ತಿದ್ರು, ಮತ್ತು ಕುಲ್ಲದಿಂದ ಅರಿಸನೆ ಸೀದಾ ಹಚ್ಚೋರು. ಸೊ ಮರಿಗೂ ಮೋಸ್ಟ್ಲಿ ಅವರು ಅದನ್ನ ಮೇಯ್ಸಂಗೆ ಕಾಣ್ತಾರೆ, ಹಂಗಾಗಿ ಅಷ್ಟು ಸಪೋರ್ಟಿವ್ ಆಗಿ ಮರಿನ ಅವ್ರಿಗೆ ಅಷ್ಟು ಸಪೋರ್ಟ್ ಮಾಡ್ತು. ಸೊ ಇದು ಸೋಷಿಯಲ್ ಮೀಡ್ಯಾದಲ್ಲಿ ಭಾಳ ಟ್ರೆಂಡಿಂಗ್ ಇತ್ತು. ಸೊ ಹುಡುಗರ ಹೆಸರು ಒಬ್ಬರು ಸಂಜು ಅಂತೇಳಿ, ಇನ್ನೊಬ್ರು ಸುಮಂತ್ ಅಂತ ಹೇಳಿ ನಾನು ಕೇಳ್ಪಟ್ಟದ ಮಟ್ಟಿಗೆ. ಸೊ ನಿಮಗೇನಾದ್ರು ಕನ್ಫರ್ಮ್ ಆಗಿದ್ದರೆ ಕಮೆಂಟ್ ಮಾಡಿರಿ. ಸೊ ಹುಡುಗರ ತಂದೆ ಹೆಸರು ಪರಮೇಶ್ ಏನು ಅಂತ ಹೇಳಿದರು. ಸೊ ನನಗದು ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಸೊ ಹುಡುಗರು ಮೀಟ್ರ್ ಮಾತ್ರ ಭಾರಿ ಐತೆ ಗುರು. ಸೊ ಅದೇ ರೀತಿಯೇ ನೀವೇನು ಕಣದಲ್ಲಿ ಹುಡುಗರನ್ನ ಆಡಿಸ್ತೀನಿ, ನಮ್ಮ ತುಂಬ ಕಣದಲ್ಲಿ ನೋಡಿದ್ದೀನಿ. ಸೊ ಒಬ್ಬರು ದೊಡ್ಡವ್ರು ಇರ್ತಾರೆ, ಒಬ್ರು ಸಣ್ಣವ್ರು ಇರ್ತಾರೆ. ಕಣದಲ್ಲಿ ಹುಡುಗರನ್ನ ಮರಿಗೆ ಬಿಡ್ತೀವಿ ಆಡ್ಸೋಕ್ಕೆ. ಬಟ್ ಇಲ್ಲಿ ಇಬ್ಬರು ಚಿಕ್ಕ ಹುಡುಗರು ಇದ್ದಾರೆ, ಆದಷ್ಟು ಕೇರ್ ಮಾಡಿರಿ. ಯಾಕಂದರೆ ದೊಡ್ಡವರಿಗೆ ಮರಿಗಳು ಬಗ್ಗಲ್ಲವು. ಯಾಕಂದರೆ 2 ಮರಿಗಳು ಜಿದ್ದೆ ಆಡ್ತದವು ಅಂದರೆ ನೀವೆಷ್ಟೇ ಮೇಯಿಸಿರಿ, ನೀವೆಷ್ಟೇ ಚೆನ್ನಾಗಿ ನೋಡ್ಕೊಂಡಿರಿ, ಸೊ ವಾಪಸ್ ತಿರುಗಿಸಿ ನಿಮಗೆ ಹೊಡಿತಾವೆ. ಯಾಕಂದರೆ ಅಷ್ಟು ರ್ಯಾಶ್ ಇರ್ತಾವಲ್ಲಿ. ಅದು ಮರಿ ಕುರಿನೂ ಅಲ್ಲ ಗುರು, ದೊಡ್ಡ 4 ಅಲ್ಲಿನ ಮರಿ. ಸೊ ಅಂಥ ಮರಿನ ಹುಡುಗರ ಕೈಲಿ ಕೊಟ್ಟಾಗ ಸ್ವಲ್ಪ ನೀವು ದೊಡ್ಡವರು ಜೊತೆಲಿರ್ಬೇಕು. ಸೊ ಆಮೇಲೆ ಹುಡುಗರಿಗೆ ಅದು ಯಾಕಂದರೆ ಯಾವುದಾದ್ರು ಒಂದು ಸೂಕ್ಷ್ಮವಾದ ಜಾಗ ಕೊರತಾ ಬಿತ್ತು ಅಂದರೆ ಲೈಫ್ ಲಾಂಗ್ ಮತ್ತೆ ಅದನ್ನ ರಿಕವರಿ ಮಾಡ್ಕೊಳಕ್ಕೆ ಭಾಳ ಕಷ್ಟ. ನೀವು ಜೀವನ ಪೂರ್ತಿ ರಿಗ್ರೆಟ್ ಇರುತ್ತೆ ನಿಮಗೆ. ಸೊ ನಮ್ಮ ಹುಡುಗನ ಕಣಕ್ಕೆ ಕರ್ಕೊಂಡು ಹೋದ್ವಿ, ಹಿಂಗೆ ಮರಿ ಆಡ್ಸೋಕೆ ಕೊಟ್ವಿ, ಅವ್ನಿಗೆ ಹಿಂಗೆ ಹೊಡಿತು ಅಂತ. ಅವನು ಜೀವನ ಪೂರ್ತಿ ನಿಮ್ಮನ್ನೇ ಹಿಂಗೆ ಕರ್ಕೊಂಡು ಹೋದ್ರೆ ಹಿಂಗೆ ಆಡಿಸಿದ್ರು ಅಂತೇಳಿ ಲೈಫ್ ಲಾಂಗ್ ಕೊರಗಿರುತ್ತೆ ಅವನಿಗೂ. ಸೊ ಸ್ವಲ್ಪ ಟೇಕ್ ಕೇರ್ ಮಾಡಿರಿ. ಸೊ ಮರಿ ಆಡ್ಸೋದು ಒಳ್ಳೆಯದೇ, ಅಂದರೆ ಮರಿ ಕುರಿ ಪರಿಕುರಿ ಅಂಥವೆಲ್ಲ ಕೊಟ್ಟರೆ ಒಳ್ಳೇದು ಗುರಿ. ಇಂಥ 4 ಅಲ್ಲಿನ ಮರಿಗಳನ್ನೆಲ್ಲ ಕೊಟ್ಟಾಗ ನೀವು ದೊಡ್ಡವರೆಲ್ಲ ಜೊತೆಗಿರ್ಬೇಕು. ಸೊ ಆಮೇಲೆ ಅವರಿಗೆ ಈಗಲೇ ನೀವು ಕುರಿ ಫೀಲ್ಡಿಗೆ ತಂದು ಹಚ್ಚಿದರೆ ಎಜುಕೇಷನ್ನು ಅಷ್ಟಕ್ಕಷ್ಟೇ. ನನಗೆ ಗೊತ್ತೈತೆ ಕುರಿ ಫೀಲ್ಡಲ್ಲಿ ಯಾರ್ಯಾರು ಎಷ್ಟು ಜನ ಎಜುಕೇಟೆಡ್ ಇದ್ದಾರೆ, ಇನ್ನೆಷ್ಟು ಜನ ಅನ್ಎಜುಕೇಟೆಡ್ ಇದ್ದಾರೆ ಅಂತೇಳಿ. ಸ್ವಲ್ಪ ಕಣದಲ್ಲಿ ಮರಿನ ಆಡ್ಸೋಕ್ಕಿಂತ ಮುಂಚೆ ಸೊ ನೀವು ದೊಡ್ಡವ್ರು ಯಾರಾದರೂ ಇರ್ರಿ. ಅಲ್ಲಿ ಮರಿ ನಾನು ಫುಲ್ ವೀಡಿಯೋ ನೋಡಿದ್ದೀನಿ, ನನ್ನ ಹತ್ರ ವೀಡಿಯೋನೂ ಐತೆ. ವೀಡಿಯೋನ ಯೂಟ್ಯೂಬಲ್ಲೆಲ್ಲ ಅಪ್ಲೋಡ್ ಮಾಡೋಂಗಿಲ್ಲ. ಸೊ ನಾನು ಪದೇ ಹೇಳ್ತಿರ್ತೀನಿ, ನೀವು ಆದರೂ ಕಮೆಂಟ್ ಮಾಡ್ತಾ ಇರ್ತೀರ, ಬ್ರೋ ಯೂಟ್ಯೂಬಲ್ಲಿ ಕುರಿ ಉಡ್ಡಿ ಆಡೋವೆಲ್ಲ ವೀಡಿಯೋ ಹಾಕ್ರಿ, ಇನ್ಸ್ಟಾಗ್ರಾಮಲ್ಲಿ ಹಾಕ್ರಿ ಅಂತ. ಸೊ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದಕ್ಕೆ ನನಗೆ ರಿಪೋರ್ಟ್ ಬರುತ್ತೆ, ಇನ್ಸ್ಟಾಗ್ರಾಮಲ್ಲೂ ಬರುತ್ತೆ, ಬಟ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಂಗಿಲ್ಲ. ಸೊ ಯಾಕಂದರೆ ಕೆಲವೊಂದು ಕಮ್ಯುನಿಟಿ ಗೈಡ್ಲೈನ್ಸು, ಕೆಲವೊಂದು ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಯೂಟ್ಯೂಬಲ್ಲಿ ಇರ್ತವೆ. ಸೊ ನಾವು ಅವನ್ನೆಲ್ಲ ಕ್ರಿಯೇಟರಾಗಿ ಫಾಲೋ ಮಾಡಲೇಬೇಕಾಗುತ್ತೆ. ಸೊ ಫಾಲೋ ಮಾಡಲಿಲ್ಲ ಅಂತ ಹೇಳಿದರೆ ಇರೋ ಚಾನಲ್ನು ಬ್ಯಾನ್ ಮಾಡ್ತಾರೆ. ಸೊ 3 ಕಾಪಿರೈಟ್ ಸ್ಟ್ರೈಕ್ ಇರ್ತವೆ. ನಾವು ಆ 3 90 ಡೇಸ್ ಒಳಗಡೆ ಏನಾದರೂ ತಗೊಂಡ್ರೆ ಸೊ ಚಾನಲ್ನ ರಿಮೂವ್ ಮಾಡ್ತಾರೆ ಯೂಟ್ಯೂಬಿಂದ. ಸೊ ಇದನ್ನ ಅರ್ಥ ಮಾಡ್ಕೋಬೇಕು. ಪದೇ ನಾನು ಹೇಳಲ್ಲ. ಸೊ ಹೀಗಾಗಿ ಈ ವಿಡಿಯೋ ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಫೋಟೋಸ್ ಮಾತ್ರ ಇಮೇಜ್ ಮಾಡ್ತಾಯಿದ್ದೀನಿ. ಸೊ ಫುಲ್ ವಿಡಿಯೋ ಯೂಟ್ಯೂಬಲ್ಲಿ ಆಲ್ರೆಡಿ ಬೇರೆಯವರೆಲ್ಲ ಅಪ್ಲೋಡ್ ಮಾಡಿದ್ದಾರೆ, ಅಪ್ಲೋಡ್ ಮಾಡಿರೋರಿಗೂ ರಿಪೋರ್ಟ್ ಬಂದಿದೆ. ಸೊ ಇಷ್ಟು ಹೇಳ್ತಾ ಈ ಹುಡುಗರದ್ದು ನೋಡಿರಿ ಎಷ್ಟು ಮೀಟ್ರ್ ಐತಂತ. ಈ ವಯಸ್ಸಲ್ಲಿ ಹಿಂಗೆ ಮರಿ ಆಡಿಸ್ತಾ ಇದ್ದಾರೆ ಅಂದರೆ ಇನ್ನು ದೊಡ್ಡವರಾದ್ಮೇಲೆ ಹೆಂಗೆ ಮರಿ ಆಡಿಸ್ಬೋಡಿವರು. ಸೊ ದೊಡ್ಡವರು ಸ್ವಲ್ಪ ಕೇರ್ ತಗೊಳ್ರಿ, ಮರಿನ ಹುಡುಗರಿಗೆ ಹಚ್ಚಕ್ಕೆ ಬಿಡ್ಬೇಡ್ರಿ. ಸ್ವಲ್ಪ ಎಜುಕೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿಸ್ರಿ. ಸೊ ನನಗೆ ಗೊತ್ತೈತಿ ಓದ್ತಾ ಇರ್ತಾರೆ ಹುಡುಗರು ಯಾವುದೇ ಒಂದು ಕಣದಲ್ಲಿ ತಗೊಂಬಂದು ಆಡಿಸ್ತಿದಾರಂತ. ಸೊ ಬಟ್ ಯಾಕಂದರೆ ಅವು ಗೊತ್ತಲ್ಲ ನಿಮಗೆ, ನಾವು ಎಷ್ಟೋ ಕಣದಲ್ಲಿ ನೋಡಿದ್ದೀವಿ, ಕಾಲು ಮುರ್ಕೊಂಡರೆ, ಕೈ ಮುರ್ಕೊಂಡರೆ. 2 ಮರಿ ಆಡ್ಬೇಕಾದ್ರೆ ಸೆಂಟ್ರಲ್ ಬಳ್ಳಿಟ್ಟು ಎಷ್ಟೋ ಜನ ಬೆರಳೋಗಿದ್ದಾವೆ. ಸೊ ಹಂಗಾಗಿ ಇದೊಂದು ಅಡ್ವೈಸ್ ಅಷ್ಟೇ. ವಿಡಿಯೋ ಚೆನ್ನಾಗಿ ಆಡಿಸಿದಾರೆ ಮರಿ. ಹುಡುಗರಿಗೆ ಇಷ್ಟು ಕ್ರೇಜ್ ಈ ವಯಸ್ಸಲ್ಲೇ ಇದ್ದಿದ್ದು ಭಾಳ ಒಳ್ಳೆಯದೇ. ಆಮೇಲೆ ಸ್ವಲ್ಪ ಮೆಷರ್ ಜಾಸ್ತಿ ತೊಗೊಳ್ರಿ. ಸುಮ್ಮನೆ ಕಣದಲ್ಲಿ ನೀವು ಕಮಿಟಿಯವರಾದರೂ ಅಷ್ಟೇ, ಅಲ್ಲಿ ಮರಿ ಸೀದಾ ಹುಡುಗರಿಗೆ ಕೊಡ್ತೀರಿ, ಸೀದಾ ಬಿಡ್ತೀರಿ, ಸೆಂಟ್ರಲ್ಲಿ 2 ಹೊಡೆದಾಡೋಕ್ಕಿನಕರ ಬಿಡ್ತೀರಿ.
ಸೊ ನೋಡಿರಿ, ಇಷ್ಟು ಹೇಳ್ಬೇಕಂತ ಅನ್ನಿಸ್ತು. ಸೊ ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.